ಇದು ರಾಷ್ಟ್ರಕೂಟರ ಕಲ್ಯಾಣ. ಚಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ ಚೋಳರು, ಎಲ್ಲರೂ ಕೂಡ ಕಾಕತೀಯರು, ಎಲ್ಲರೂ ಕೂಡ ವಿಜಯನಗರದ ಅರಸಿನಲ್ಲಿ ಆಳಿದಂಥ ಒಂದು ಭೂಮಿ. ಎಲ್ಲ ಧರ್ಮದ ನಾಯಕರು ಕೂಡ ಈ ಭಾಗವನ್ನು ಆಳಿದಂಥ ಒಂದು ಪವಿತ್ರವಾದಂಥ ಭೂಮಿ. ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ನಾವು ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇವತ್ತು ಹಾಸ್ಪಿಟ್ಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಲೇಬೇಕು ಅನ್ನೋದನ್ನು ಅವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಇದಲ್ಲದೆ ಏಮ್ಸ್ ಇಲ್ಲಿಗೆ ಆಗಲೇಬೇಕು ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಇದಲ್ಲದೆ ಏರ್ಪೋರ್ಟ್, ರಾಜೀವ್ ಗಾಂಧಿ ಹಾಸ್ಪಿಟ್ಲು, ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನು ಕಾರ್ಪೊರೇಷನನ್ನು ಕೂಡ ಇದನ್ನು ಹೊಸದಾಗಿ CMCಯಿಂದ ಕಾರ್ಪೊರೇಷನ್ಗೆ ಏರಿಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳು ನಿಂತ್ಕೊಂಡು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನು ತಾವೆಲ್ಲ ಸೇರಿ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ, ಇಷ್ಟು ದೊಡ್ಡ ವಿಜೃಂಭಣೆಯಿಂದ ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ಏನು ನಮ್ಮ ಗ್ಯಾರಂಟಿಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಬೆಲೆಗಳು ಗಗನಕ್ಕೋಯ್ತು, ನಿಮ್ಮ ಆದಾಯ ಪಾತಾಳಕ್ಕೋಯ್ತು. ಇದನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ನಾವಿಂಥ ಒಂದು ಪವಿತ್ರವಾದಂಥ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮ ಸಹಕಾರ ಇರಲಿ. 100 ದಿನ 1000 ದಿನ ಆಗಿದೆ ನಮ್ಮ ಸರ್ಕಾರಕ್ಕೆ. 14ನೇ ತಾರೀಕು ಹಾವೇರಿಯಲ್ಲಿ ಆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲ ಕೂಡ ಮುಖಂಡಗಳು ಬರಬೇಕು ಅಂತೇಳಿ ಪ್ರಾರ್ಥಿಸಿ, ಈ ಸಾಯಂಕಾಲದ ಈ ಒಂದು ಉತ್ಸವ, ಕೊನೆಯ ಉತ್ಸವದಲ್ಲಿ ತಾವೆಲ್ಲ ನಗರತ್ತ ಹೋಗಿ ಕುಣಿದು ಕೊನೆಗೆ ಕುಪ್ಪಳಿಸಿ ಆ ಸಂತೋಷವನ್ನು ನಾವೆಲ್ಲ ನೋಡಿ, ಆ ಸಂತೋಷಕ್ಕೆ ಫಲವಾಗಿ ಮುಂದಿನ ದಿನ ಮತ್ತೆ ಈ ಅಧಿಕಾರ, ಈ ಹಸ್ತಕ್ಕೆ ಶಕ್ತಿ ಕೊಡುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.